ನಮಸ್ಕಾರ ಎಲ್ಲರಿಗೂ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ. ಏನು ಈಗಷ್ಟೇ ಒಂದು ಸಚಿವರ ಪಟ್ಟಿ, ನೂತನ ಸಚಿವರ ಪಟ್ಟಿ ಏನು ಒಂದು ಫೈನಲ್ ಆಗಿದೆ. ಅವ್ರ ಹೆಸರುಗಳೇನು ಒಂದು ಇವಾಗ ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಹೆಸರು ತಪ್ಪಿದೆ ಅಂತ ನನಗೆ ತುಂಬ ಬೇಜಾರಾಗ್ತಿದೆ, ದುಃಖನೂ ಆಗ್ತಿದೆ, ಒಂಥರ ರಾಜಕೀಯವಾಗಿ ನಿರಾಸೆ ಕೂಡ ಆಗಿದೆ. ಯಾಕಂತಂದರೆ ತುಂಬ ಭರವಸೆ ಇತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ. ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದಂತಹ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ತುಂಬ ಭರವಸೆ ಇತ್ತು. ಎಲ್ಲೋ ಒಂದು ಕಡೆ ಅವರು ಎಲ್ಲೇ ಹೋದರೂ ಪಕ್ಷನ ಒಂದು ಡಿಪೆಂಡ್ ಮಾಡ್ಕೊಂಡಿರುತ್ತಿರ್ಬೋದು, ಅವ್ರ ಕೆಲಸಗಳಿರ್ಬೋದು, ಪ್ರತಿಯೊಂದು ಇನ್ವಾಲ್ವ್ಮೆಂಟ್ ಅವ್ರದ್ದು ತುಂಬ ಚೆನ್ನಾಗಿತ್ತು. ತನ್ನದೇ ಆದಂಥ ರೀತಿಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದ್ದಾರೆ ಶಾಸಕರಾಗ್ಬಿಟ್ಟು. ಎಲ್ಲೋ ಒಂದು ಕಡೆ ತುಂಬ ಆಶಾಭಾವನೆ ಇತ್ತು. ಆಂಬ್ಯುಲೆನ್ಸು ಬಹುಶಃ ದೇಶದ ಇತಿಹಾಸದಲ್ಲಿ ಯಾರೂ ಮಾಡೋಕ್ಕಾಗ್ದಾರ ಅಂತ ಒಂದು ಒಳ್ಳೆ ಕೆಲಸ ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ. 10 ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ. ತನ್ನ ಸ್ವಂತ ದುಡ್ಡಿಂದ, ಪಾಪ ದುಡ್ದಿರೋ ದುಡ್ಡಲ್ಲಿ ಜನತೆಗೆ ಸೇವೆ ಮಾಡ್ತಾ ಇದ್ದಾರೆ. ರಾಜಕೀಯ ದುಡ್ಡಲ್ಲಿ ಯಾರು ಬೇಕಾದ್ರೂ ಸೇವೆ ಮಾಡ್ಬೋದು, ಆದರೆ ಅವ್ರು ದುಡ್ದಿರೋ ದುಡ್ಡಲ್ಲಿ 10 ಆಂಬ್ಯುಲೆನ್ಸ್ ಬಿಟ್ಟು ಸೇವೆ ಮಾಡ್ತಾಯಿದ್ರು. ನಮ್ಮೂರಿಗೆ ನಮ್ಮ ಶಾಸಕರು ಇರ್ಬೋದು. ಇದುವರೆಗೂ ಇತಿಹಾಸದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಸ್ವತಂತ್ರ ಭಾರತದಲ್ಲಿ ಎಷ್ಟೋ ಹಳ್ಳಿಗಳಿಗೆ ಬಸ್ ಇರಲಿಲ್ಲ, ಬಸ್ ಹಾಕ್ಸಿದ್ದಿರ್ಬೋದು, ರಸ್ತೆಗಳಿರಲಿಲ್ಲ, ರಸ್ತೆಗಳು ಮಾಡಿಸಿದ್ದಾಗಿರ್ಬೋದು, CC ರಸ್ತೆಗಳು, ಪ್ರತಿಯೊಂದು ವಿಚಾರದಲ್ಲಿ. ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ದಲಿತರ ಕಾಲೋನಿಗಳಿಗೆ ಯಾರೂ ಹೋಗ್ತಾ ಇರಲಿಲ್ಲ. ದಲಿತರ ಕಾಲೋನಿಗಳಿಗೆ ಹೋಗಿದ್ದಿರ್ಬೋದು, ದಲಿತರ ಮನೇಲಿ ಕೂತ್ಕೊಂಡು ಊಟ ಮಾಡೋದಿರ್ಬೋದು, ದಲಿತರನ್ನು ಹತ್ರಕ್ಕೆ ತಗೊಂಡಿದ್ದಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ರಾಜ್ಯ ರಾಜಕಾರಣದಲ್ಲಿ ಮಾದರಿ ಆಗಿದ್ರು. ಎಷ್ಟೋ ಅವಮಾನಗಳು ಮಾಡಿದ್ರು ಅವ್ರಿಗೆ. ಆದರೂ ಕೂಡ ಕ್ಷೇತ್ರದ ಜನತೆಯ ಒಂದು ಒಳ್ಳೆಯದಕ್ಕಾಗಿ ಏನೇ ಆದರೂ ಕೂಡ ಸಹಿಸ್ಕೊಂಡು ತುಂಬ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ಆಶಾ ಭಾವನೆ ನನಗೆ ತುಂಬ ಇದೆ, ಈಗಲೂ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರಿಗೆ ಸಚಿವ ಸ್ಥಾನ ಸಿಗ್ಬೋದು ಅನ್ನೋದು ತುಂಬ ಹೆಮ್ಮೆ ಇದೆ. ಯಾಕಂತಂದರೆ ಇವತ್ತೆಲ್ಲೇ ಹೋದರೂ ಇಡೀ ರಾಜ್ಯದಲ್ಲಿ ಪ್ರದೀಪ್ ಈಶ್ವರ್ ಅವರು, ರಾಜ್ಯಕ್ಕೆ ಅಲ್ಲ ಇಡೀ ದೇಶದಲ್ಲೇ ಅವ್ರ ಹೆಸರು ರಾರಾಜಿಸ್ತಿದೆ. ಪ್ರದೀಪ್ ಈಶ್ವರ್ ಅಂದರೆ ಚಿಕ್ಕಬಳ್ಳಾಪುರ ಶಾಸಕರು ಅಂತ ಒಂದು ಹೆಸರಿದೆ. ಅಂಥ ವ್ಯಕ್ತಿಗೆ ಇವತ್ತು ಸಚಿವ ಸ್ಥಾನ ಸಿಗದೆ ಇರೋದು ನನಗೆ ತುಂಬ ನಿರಾಸೆ ಆಗಿದೆ, ಕಣ್ಣಲ್ಲಿ ನೀರು ಕೂಡ ಬಂದಿದೆ. ಬಟ್ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಿಷ್ಠಾವಂತ ಒಂದು ವ್ಯಕ್ತಿಗೆ ಒಂದು ಸ್ಥಾನಮಾನ ಸಿಗಲಿಲ್ಲ ಅಂದರೆ ಅದು ದುಃಖ ಬೇರೆ ಥರ ಇರುತ್ತೆ. ಹಾಗಾಗಿ ನಿಜಕ್ಕೂ ನನಗೆ ಮುಂದಿನ ದಿನಗಳಲ್ಲಿ ಭರವಸೆ ಇದೆ, ನಮ್ಮ ಪ್ರದೀಪ್ ಈಶ್ವರ ಸಾಹೇಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ದಯವಿಟ್ಟು ನಾನು ಭಗವಂತನಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಬಟ್ ಡಿಮ್ಯಾಂಡ್ ಅಂತ ಕೂಡ ನಾನು ಹೇಳ್ತೀನಿ, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆಯ ಶಾಸಕರಂಥ ಪ್ರದೀಪ್ ಈಶ್ವರ್ ಸಾಹೇಬ್ರಿಗೆ ದಯವಿಟ್ಟು ನೀವು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಗಿಟ್ಟಿಸ್ಕೊಡ್ಬೇಕು. ಯಾಕಂತಂದರೆ ಅವ್ರು ಗೆದ್ದಿರೋದು ಅಂಥವ್ರ ಮುಂತೆಲ್ಲ ಡಾಕ್ಟರ್ K ಸುಧಾಕರ್ ವಿರುದ್ಧವಾಗಿ ಗೆಲ್ಲೋದು ಅಷ್ಟು ಸುಲಭವಾಗಿರಲಿಲ್ಲ. ಪ್ರಾಣ ಪಣಕ್ಕಿಟ್ಟು, ಜೀವನವನ್ನು ಪಣಕ್ಕಿಟ್ಟು ಎಲ್ಲವನ್ನೂ ತೊರೆದು ಅವರು ಪಾಪ ಏನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಗೆದ್ರು, ಅದು ಸುಲಭದ ಮಾತಲ್ಲ. ಅಂಥ ವ್ಯಕ್ತಿ ಮುಂದೆ ಗೆದ್ದಿರೋವಾಗ ನೀವು ದಯವಿಟ್ಟು ಪ್ರಭಾವಿ ವ್ಯಕ್ತಿ ಮುಂದೆ ಗೆದ್ದಾಗ ಆದರೂ ಅದನ್ನಾದರೂ ಕನ್ಸಿಡರ್ ಮಾಡಿ ಅವ್ರಿಗೆ ನೀವು ಸಚಿವ ಸ್ಥಾನ ಕೊಡಬೇಕು. ಇವತ್ತಿನ ಚಿಕ್ಕಬಳ್ಳಾಪುರ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ. ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಾದರೂ ನಮಗೆ ಅತಿ ಶೀಘ್ರದಲ್ಲೇ ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ಗಿಟ್ಟಿಸ್ಕೊಡ್ತೀರಾ ಅಂತ ನಿಮ್ಮ ಮೇಲೆ ಭರವಸೆ ಇದೆ. ದಯವಿಟ್ಟು ನಾನು ಹೈಕಮಾಂಡ್ ಮಟ್ಟದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಶಾಸಕರಿಗೆ ದಯವಿಟ್ಟು ಒಂದು ಸಚಿವ ಸ್ಥಾನ ಗಿಟ್ಟಿಸ್ಕೊಡ್ಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ನಿಮ್ಮ ಆದಿನಾರಾಯಣ.